ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ಬ್ಲಾಗ್ ಫ್ರೆಂಡ್ಸ್. ಸಖತ್ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ. ವಾಪಸ್ ಶನಿವಾರ ಬರೋಕ್ಕೆ ಬಂತು. ಏನಿಲ್ಲ, ಸ್ಟೋರೇಜ್ ಪ್ರಾಬ್ಲಮ್ ಫ್ರೆಂಡ್ಸ್. ಅದು ಆವಾಗ ಹೇಳಿದ್ರಿ ಇವರು, ಸ್ವಲ್ಪ ಸ್ಟೋರೇಜ್ ಇರೋದು ತಗೊಂಡು. ಅದೇನಂದ್ರೆ ಒಂದು ಬ್ಲಾಗ್ ಮಾಡಿದ್ಮೇಲೆ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಲಾಗಿಗೆ ಸ್ಪೇಸ್ ಸಿಗಾಕತ್ತೈತಿ. ಸೊ ಹಿಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಕತ್ತೈತಿ ಫ್ರೆಂಡ್ಸ್. ಸೊ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾವು ಈಗ ಫ್ರೀ ಆದ್ವಿ, ನಾಷ್ಟ ಮಾಡಕತ್ತೀವಿ. ಮಾಡಿ ಅಪ್ಪಾಜಿ ಕೂಸ್ ಮಾಡು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಶಾಗ್ ಶಾಗ್ ನಾನು ಚೂರು ರೆಸ್ಟ್ ತೊಗೋಬೇಕಂತ ಮಲ್ಕೊಂಡಿದ್ದೆ. ಆಕಿನ ಜೊತೆಗೆ ಡಿಸೈನ್ ಹಾಕಕ್ಕೆ ಬಂದು ಎಬ್ಸಿದ್ರು. ಸ್ಯಾರಿ ಹೆಂಗೈತೆ ನೋಡ್ರಿ ಬರ್ರಿ. ಸ್ಯಾರಿದು ಇದಕ್ಕೆ ಈ ಥರ ಪಿಂಕ್ ಕಲರ್ ಬ್ಲೌಸ್ ಬಂದೈತಿ. ಸೊ ನಾನೇನು ಸಜೆಸ್ಟ್ ಮಾಡಿದೆ ಅಂದ್ರೆ ಅವ್ರಿಗೆ, ಇದು ಆಲ್ರೆಡಿ ಸ್ಲೀವ್ ದೊಡ್ಡದಿರೋದ್ರಿಂದ ಇಲ್ಲಿ ಕಲರ್ ಬೇರೆ ಆಗಿದ್ರೆ ಒಂದು ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಕಲರ್ ಸ್ವಲ್ಪ ಯೆಲ್ಲೋ ಕಲರ್ ಇರೋದ್ರಿಂದ ಇಲ್ಲೇ ಒಂದು ಸಣ್ಣದಾಗಿ ಇದು ಮಾಡೋಣ, ಸ್ಲೀವಿಗೆ ಬುಟ್ಟ ಹಾಕೋಣ ಅಂತ ಅನ್ಕೊಂಡಿನಿ. ಸೊ ಅದು ಹೇಳಿದೆ ಅವರಿಗೆ, ನಾವು ಸಜೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ ಅವ್ರಿಗೆ. ಅದು ಬಾರ್ಡರ್ ಯಾಕೆ ತೋರಿಸಿದೆ ಅಂದರೆ ಸ್ಲೀವ್ ಒಳಗೂ ಸೇಮ್ ಬಾರ್ಡರ್ ಐತಿ, ಈ ಥರ ಐತಿ ಸ್ಲೀವ್. ಸೊ ಅದಕ್ಕೆ ನಾನು ಈ ಕಲರ್ ಅದ್ರೊಳಗೆ ಹಾಕಿದ್ರು ಕಾಣೋದೇ ಇಲ್ಲ, ಯಾಕಂದ್ರೆ ಗೋಲ್ಡ್ ಮತ್ತು ಯೆಲ್ಲೋ ಕಲರ್ ಸ್ವಲ್ಪ ಮಿಕ್ಸನ್ ಆಗ್ತೈತಿ. ಸೊ ಹಂಗಾಗಿ ಬ್ರೈಟಾಗಿ ಕಾಣಲ್ಲ. ನೀವು ಸ್ಲೀವಿಗೆ ಇದನ್ನ ಹಾಕಿಸ್ಕೊರಿ, ಸಣ್ಣದೊಂದು ಬುಟ್ಟ ಹಾಕಿಸ್ಕೊರಿ. ಅದಾದಮೇಲೆ ಇಲ್ಲಿ ಎಲ್ಲ ಪ್ಲೇನ್ ಇರುತ್ತಲ್ಲ, ಇಲ್ಲಿ ಬ್ರೈಟಾಗಿ ಕಾಣಿಸುತ್ತೆ ಅಂತ ಹೇಳಿದೆ. ಕೆಲವು ಕಸ್ಟಮರ್ ಬಂದಿರ್ತಾರೆ, ನಮ್ಗಿಂತ ಹೆಚ್ಚಿಗೆ ನಾಲೆಜ್ ಇರ್ತೈತಿ, ಅವರಿಂದ ನಾವು ತಿಳ್ಕೊಂಡಿರ್ತೀನಿ, ನಾನು ಎಸ್ಪೆಷಲಿ. ಆಮೇಲೆ ಕೆಲವರು ಏನೂ ಗೊತ್ತಿರೋದಿಲ್ಲ, ಫಸ್ಟ್ ಟೈಮ್ ಹಾಕಿಸ್ತಿರ್ತಾರೆ. ಸೊ ಅವರಿಗೆ ನಾವು ಸಜೆಸ್ಟ್ ಮಾಡಬೇಕಾಗ್ತೈತಿ. ಆ್ಯಕ್ಚುಲಿ ಇವರು ಫಸ್ಟ್ ಟೈಮ್ ಹಾಕಿಸ್ಕೊಳಕತ್ತಿದ್ರು. ಡಿಸೈನ್ ಏನಪ್ಪ ಅಂದರೆ, ನಾನು ಆಗಲೇ ಹೇಳ್ದಂಗೆ ಇದು ಯೆಲ್ಲೋ ಮತ್ತು ಗೋಲ್ಡ್ ಕಲರು ಕಾಂಬಿನೇಷನ್ ಮಾಡ್ಬೇಕು ಫ್ರೆಂಡ್ಸ್. ನಾವೀಗ ಈ ಥರ ಈಗ ನನ್ನ ಕೈಯಾಗೈತಲ್ಲ, ಆ ಥರ ಇತ್ತಂದರೆ ಬಾರ್ಡರ್ ಮೇಲೆ ನಾವು ಒಂದು ಬುಟ್ಟ ಹಾಕ್ಬೋದು. ಬಟ್ ಪೂರ್ತಿ ಹೋಲ್ ಸ್ಲೀವ್ ಗೋಲ್ಡ್ ಕಲರ್ ಬಂದಾಗ ಅದು ಯೆಲ್ಲೋ ಕಲರ್ ಅದ್ರೊಳಗೆ ಹಾಕಿದ್ರು ಬ್ರೈಟಾಗಿ ಕಾಣಂಗಿಲ್ಲ. ಸೊ ಇದೇ ಡಿಸೈನ್ ಅವ್ರು ಸೆಲೆಕ್ಟ್ ಮಾಡಿರೋದ್ರಿಂದ ನಾನು ಅವರಿಗೆ ಸಜೆಸ್ಟ್ ಮಾಡಿದೆ, ಫ್ರಂಟು ಬ್ಯಾಕ್ ಹಾಕಿಸ್ಕೊರಿ, ಸ್ಲೀವಿಗೆ ಸಣ್ಣದೊಂದು ಬುಟ್ಟ ಹಾಕಿಸ್ಕೊರಿ, ಸೆಟ್ ಆಫ್ ಡಿಸೈನ್ ಆಗ್ತೈತಿ ಅಂತ ಈ ಥರ ಸಜೆಸ್ಟ್ ಮಾಡಿದೆ. ಕೆಲವರು ಏನಂದ್ರೆ ನೆಟ್ ಒಳಗೆ ನೋಡ್ಕೊಂಡು ಬಂದಿರ್ತಾರೆ, ಅವರಿಗೆಲ್ಲ ನಾಲೆಜ್ ಇರ್ತೈತಿ. ಅವರು ಈ ಥರ ಮಾಡಿರಿ, ಈ ಥರ ಬೇಕು ನಮ್ಗೆ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಕಸ್ಟಮರು ಅವ್ರ ಕಡೆಯಿಂದ ಕಲ್ತಿರೋದು ಐತಿ, ಈ ಥರ ಮಾಡಿದ್ರೆ ಚಲೋ ಆಗ್ತೈತಿ ನೋಡ್ರಿ, ನೆಕ್ಸ್ಟ್ ಟೈಮ್ ನಾನು ಈ ಥರ ಮಾಡ್ಕೋಬೇಕಂತ ಅಂದಿರೋ ಕಸ್ಟಮರು ಅದಾರ. ಕೆಲವರು ಈ ಥರ ಗೊತ್ತಿಲ್ಲದೆ ಇರುವಾಗ ನಾವು ಅವರಿಗೆ ಸಜೆಸ್ಟ್ ಮಾಡಬೇಕಾಗ್ತೈತಿ. ಅದ್ರ ಮೇಲೆ ನಾನು ಅಮೌಂಟ್ ಕಮ್ಮಿ ಅವರು ಯಾವ್ದು ಹೇಳಿದ್ರೆ ಅದ್ರ ಮೇಲೆ ಡಿಸೈನ್ ಹಾಕ್ತಾ ಇರ್ತೀನಿ ಎವ್ರಿ ಟೈಮು. ಅವ್ರು ಏನು ಬಜೆಟ್ ಹೇಳಿರ್ತಾರೆ ಅದರೊಳಗೆ ಯಾವ ಥರ ಲುಕ್ಕಾಗಿ, ಆಮೇಲೆ ಸಿಂಪಲ್ಲಾಗಿನೂ ಲುಕ್ಕಾಗಿನೂ ಒಟ್ಟು ಅವ್ರ ಟೇಸ್ಟಿಗೆ ತಕ್ಕಂಗೆ ಮಾಡಿಕೊಟ್ಟಿರ್ತೀನಿ. ಈಗ ನಾನು ಈ ಡಿಸೈನು 1000ಗೆ ಮಾಡಿಕೊಂಡು ಗ್ರ್ಯಾಂಡಾಗಿ ಸ್ಲೀವ್ ಮೇಲೆ ಹಾಕ್ಕೊಟ್ಬಿಟ್ರೆ ಚಲೋ ಆಗ್ತಿತ್ತು, ನನಗೆ ಅಮೌಂಟ್ ಹೆಚ್ಚಿಗೆ ಬರ್ತಿತ್ತು. ಬಟ್ ನಾನು ಆ ಥರ ಮಾಡಲ್ಲ. ಸ್ಯಾರಿ ನೋಡಿಬಿಟ್ಟು ಡಿಸೈನ್ ಯಾವ ಥರ ಹಾಕಬೇಕಂತ ಸಜೆಸ್ಟ್ ಮಾಡ್ತೀನಿ ಅವರಿಗೆ. ಆಮೇಲೆ ಸ್ಯಾರಿಗೆ ಹೊಂದುವಂಗೆ, ಸ್ಯಾರಿ ಒಳಗೆ ಏನಾರ ಫ್ಲವರ್ಸ್ ಇದ್ವಂದ್ರೆ ಅದೇ ಥರ ಡಿಸೈನ್ಸು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಕೆಲವರು ಈಗ ಸೆಟ್ ಆಫ್ ಡಿಸೈನ್ ಇದೈತಲ್ಲ, ಈ ಡಿಸೈನ್ ಈಗ ಸ್ಲೀವ್ ಬಂದು ಗ್ರ್ಯಾಂಡಾಗಿ ಐತಿ. ಬಟ್ ನಾವು ಹಾಕುವಾಗ ನಮ್ಗೆ ಹೆಚ್ಚಿಗೆ ಕೆಲಸ ಆಗಂಗಿಲ್ಲ, ಬಳ್ಳಿ ಬರುತ್ತದೆ. ಬಟ್ ತಿಕ್ಕಾಗಿಲ್ಲ, ಡಿಸೈನು ಭಾಳ ಬಿಡಿ ಬಿಡಿಯಾಗಿ ಐತಿ. ಕೆಲವರು ನಮ್ಗೆ ಸಿಂಪಲ್ಲಾಗಿರಲಿ, ಗ್ರ್ಯಾಂಡಾಗಿ ಬೇಕು ಅಂತ ಹೇಳ್ತಾರೆ. ಸೊ ಅವರಿಗೆ ಈ ಥರದ ಡಿಸೈನ್ ನಾನು ಸಜೆಸ್ಟ್ ಮಾಡಿರ್ತೀನಿ. ಯಾಕಂದ್ರೆ ಕೆಲವರು ಗುತ್ತಾಗಿ ಡಿಸೈನ್ ಇಷ್ಟಪಡ್ತಾರೆ, ಭಾಳ ಕಾಣಬಾರ್ದು, ಸಿಂಪಲ್ಲಾಗಿರಲಿ ಅಂತ. ಕೆಲವ್ರು ಏನು ಮಾಡ್ತಾರೆ, ಗ್ರ್ಯಾಂಡಾಗಿ ಇರಲಿ, ಅಮೌಂಟ್ ಕಡಿಮೆ ಇರಲಿ ಅಂತ, ಈ ಥರ ಕಸ್ಟಮರ್ಸ್ ಇರ್ತಾರೆ. ಸೊ ಹಾಗಾಗಿ ಅವರ ಟೇಸ್ಟಿಗೆ ತಕ್ಕಂಗೆ ನಾವು ಮಾಡ್ತಾ ಇರ್ತೀವಿ. ಭಾಳಷ್ಟು ಡಿಸೈನ್ ಅದಾವೆ ಫ್ರೆಂಡ್ಸ್, ನಿಮಗೂ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಡಿಸೈನ್ಸ್ನು ಕೊಡ್ತೀನಿ, ಹಂಗೆ ಎಂಬ್ರಾಯ್ಡ್ರಿನೂ ಮಾಡಿಕೊಡ್ತೀವಿ. 300 350ಇಂದನೇ ಡಿಸೈನ್ಸ್ ನಾವು ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ನಿಮಗೂ ಯಾರಿಗಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ನಿಮ್ಮ ಬಜೆಟಿಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಕೊಟ್ಟಿರ್ತೀವಿ. ಗ್ರ್ಯಾಂಡ್ ಡಿಸೈನ್ನ ನಿಮ್ಗೆ ಯಾವ ಥರ ಹಾಕಿದರೆ ಕಡಿಮೆ ಆಗ್ಬೋದು, ಯಾವ ಥರ ಹಾಕಿದರೆ ನಿಮ್ಮ ಸ್ಯಾರಿಗೆ ಸೆಟ್ ಆಗ್ಬೋದು ಅಂತ ಎಲ್ಲ ನಾವು ಹೇಳ್ಕೊಂಡು ಮಾಡ್ತಾಯಿರ್ತೀವಿ. ಸೊ ಅದೇ ಥರ ನಾವು ಇವ್ರಿಗೆ ಮಾಡಿದೆ. ಈಗ ಅದ ಸ್ಲೀವ್ ಮೇಲೆ ನಾನು ಏನಾದರೂ ಗ್ರ್ಯಾಂಡಾಗಿ ಹಾಕಿದ್ದೆ ಅಂದರೆ ಅದು ಕಾಣಿಸಲ್ಲ. ಒಂದು ಸಿಂಪಲ್ಲಾಗಿ ಹೊಲಿಸ್ಕೊಂಡ್ರೂ ಚೆಂದ ಆಗ್ತೈತಿ. ಬಟ್ ಅದು ಕಚಿ ಪಿಚಿ ಆದಾಗ ಅದು ಡಿಸೈನ್ ಹಾಕಿನೂ ಉಪಯೋಗ ಇಲ್ಲ, ಅದು ಸ್ಯಾರಿನ ಬ್ಲೌಸ್ ಕೆಡಿಸ್ದಂಗೆ ಆಗ್ತದೆ. ನಾವು ಅಮೌಂಟು 300-400 ರೂಪಾಯಿ ನಮಗೆ ಲಾಸ್ ಆದರೂ ಚಿಂತಿಲ್ಲ. ಬಟ್ ಅವ್ರಿಗೆ ಅಮೌಂಟ್ ಇದನ್ನು ಬ್ಲೌಸ್ ಕರೆಕ್ಟಾಗಿ ಕೊಡಬೇಕು.
ಅದು ಬಿಟ್ಟು ಅವರು ಎಷ್ಟು ಆಸೆ ಇಟ್ಕೊಂಡು ಬಂದಿರ್ತಾರೆ, ನಾವು ಅಮೌಂಟಿನ ಆಸೆಗೆ ಅವರಿಗೆ ಗ್ರ್ಯಾಂಡಾಗಿ ಡಿಸೈನ್ ಹಾಕಿ ಅಮೌಂಟ್ ಇಸ್ಕೊಂಡ್ಬಿಟ್ವಿ ಅಂದ್ರೆ ಅದರೊಳಗೆ ಅದು ಸೆಟ್ ಆಗುತ್ತಾ ಇಲ್ಲ ಅದು ಗೊತ್ತಾಗಲ್ಲ. ಕೆಲವರು ಹಾಕ್ಸಿರ್ತಾರೆ ಡಿಸೈನ್ಸು, ಬ್ಲೌಸ್ ಹೊಲ್ದಾದ್ಮೇಲೆ ಮುದ್ದೆ ಆಗ್ತಾ ಇರ್ತದೆ ಫ್ರೆಂಡ್ಸ್, ರಿಂಕಲ್ ಅಂತೂ ಆ ಡಿಸೈನ್ ಸಂಬಂಧ ರಿಂಕಲ್ ಬೀಳ್ತಾ ಇರ್ತೈತಿ. ಸೊ ಇದನ್ನೆಲ್ಲ ನೀವು ಕಸ್ಟಮರ್ ಯಾರು ಇರ್ತೀರಿ, ಯಾರು ಡಿಸೈನ್ ಹಾಕಿಸ್ಕೊಳ್ತಾ ಇರ್ತೀರಿ, ಎಂಬ್ರಾಯ್ಡ್ರಿ ಹಾಕಿಸ್ಕೊಳ್ತಿರ್ತೀರಲ್ಲ ಅದ್ರ ಬಗ್ಗೆ ಬೇಸಿಕ್ ತಿಳ್ಕೊಬೇಕು. ಮೊಬೈಲ್ ಒಳಗೆಲ್ಲ ಸಿಗ್ತಾವೆ. ಕೆಲವರು ಗೊತ್ತಿರ್ತೈತೆ ಅವ್ರಿಗೆ ಯಾವ ಥರ ಇದು ಮಾಡ್ಬೇಕಂದು. ಕೆಲವು ಬಟ್ಟೆಗೆ ಕೆಲವು ಡಿಸೈನ್ ಮ್ಯಾಚ್ ಆಗಂಗಿಲ್ಲ, ಕೆಲವು ಡಿಸೈನಿಗೆ ಬಟ್ಟೆ ಮ್ಯಾಚ್ ಆಗಂಗಿಲ್ಲ. ಈಗ ಇದು ಬಂದಿತ್ತು ಫ್ರೆಂಡ್ಸ್, ಸಿಲ್ಕ್ ಇದು ಬಂದವಲ್ಲ, ಸ್ಯಾರಿ ಬಂದವಲ್ಲ, ಅವೆಲ್ಲ ಸ್ಟಚ್ ಆಗ್ತಾ ಇರ್ತವೆ, ನೋಡಿರ್ಬೋದು ನೀವು. ಅದಕ್ಕೆ ನಾವು ಹೆಚ್ಚಿಗೆ ಇದು ಮಾಡಬಾರ್ದು, ಜಾಸ್ತಿ ವರ್ಕ್ ಹಾಕಬಾರ್ದು. ವರ್ಕ್ ಹಾಕಿದ್ವಿ ಅಂದರೆ ಅದು ರಿಂಕಲ್ ಬೀಳಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ಲೈಟಾಗಿ ಇರುತ್ತಲ್ಲ ಡಿಸೈನ್, ಲೀಫ್ ಟೈಪ್ ಈ ಥರ ಹಾಕ್ಬೇಕು. ಫ್ಲವರ್ ಡಿಸೈನ್ ನಾವು ಅದಕ್ಕೆ ಹಾಕಿದ್ವಿ ಅಂದ್ರೆ ಫ್ಲವರ್ ಆಲ್ಮೋಸ್ಟು ತಿಕ್ಕಾಗಿ ಇರ್ತೈತಿ, ಆಮೇಲೆ ಹೆಚ್ಚಿಗೆ ಹಾರ್ಡ್ ಆಗ್ತೈತಿ ಫ್ಲವರ್ ಪಾರ್ಟ್ ಎಲ್ಲ. ಆ ಕಡೆಯಿಂದ ಪ್ಲೇನ್ ಬಟ್ಟೆ ಏನಾಗ್ತೈತಿ ರಿಂಕಲ್ಸ್ ಆಗ್ತಾ ಇರ್ತೈತಿ. ಸೊ ಹೀಗಾಗಿ ನಾನು ಈ ಥರದ ಸಿಂಪಲ್ ಡಿಸೈನ್ಸ್ನ ಆ ಥರ ಸ್ಯಾರಿಗೆ ಮ್ಯಾಚ್ ಆಗುವಂಗೆ ಹಾಕ್ತಾ ಇರ್ತೀನಿ. ಇದೇನಂದ್ರೆ ಕಸ್ಟಮರ್ ಏನು ಮಾಡಬೇಕು, ಅವರಿಗೆ ಎಷ್ಟು ನಾಲೆಜ್ ಐತಿ ಯಾವುದ್ರ ಬಗ್ಗೆ, ಯಾವ ಬಟ್ಟೆ ಸೆಟ್ ಆಗುತ್ತೆ ಅಂತ. ಕೆಲವ್ರಿಗೆ ಏನು ಮಾಡ್ತಾರೆ, ಎಂಬ್ರಾಯ್ಡ್ರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಟ್ ಅವರಿಗೆ ಸ್ಟಿಚಿಂಗ್ ನಾಲೆಜ್ ಇತ್ತಂದ್ರೆ ಗೊತ್ತಾಗ್ತೈತಿ ಯಾವ ಥರ ನಾವು ಸ್ಟಿಚ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗ್ತೈತಿ, ಡಿಸೈನ್ ಹಾಕಿದಾಗ ಏನು ಪ್ರಾಬ್ಲಮ್ ಆಗ್ತೈತಿ ಅಂತೇಳಿ ಅಂದ್ಕೊಂಡು. ಈಗ ಕೆಲವ್ರು ಬರೀ ಎಂಬ್ರಾಯ್ಡ್ರಿ ಹಾಕ್ತಾ ಇರ್ತಾರೆ, ಅವರಿಗೆ ಸ್ಟಿಚಿಂಗ್ ನಾಲೆಜ್ ಸ್ವಲ್ಪ ತಿಳ್ಕೊಂಡ್ರು ಅಂದ್ರೆ ಹೆಚ್ಚಿಗೆ ನಾವು ಕರೆಕ್ಟಾಗಿ ಆಮೇಲೆ ಗುಡ್ ಕ್ವಾಲಿಟಿ ಎಂಬ್ರಾಯ್ಡ್ರಿ ಬ್ಲೌಸ್ ಕೊಡೋಕೆ ಸಾಧ್ಯ ಆಗ್ತೈತೆ ಅಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ನಾವು ಎಂಬ್ರಾಯ್ಡ್ರಿ ಮಾಡಿದ ಮೇಲೆ ಅದನ್ನು ಸ್ಟಿಚ್ ಮಾಡೋರು ಬೇರೆ ಆಗಿರ್ತಾರೆ, ನಮ್ಗೆ ಅದ್ರದ್ದು ಗೊತ್ತಾಗಿರಂಗಿಲ್ಲ. ಬಟ್ ನಾನು ಏನು ಮಾಡ್ತೀನಿ ಅಂದರೆ, ನಾನು ಎಂಬ್ರಾಯ್ಡ್ರಿ ಮಾಡಿರ್ತೀನಿ, ನಾನು ಸ್ಟಿಚ್ ಮಾಡ್ತಿರ್ತೀನಲ್ಲ, ಯಾವ ಥರ ಎಂಬ್ರಾಯ್ಡ್ರಿ ಹಾಕಿದರೆ ಯಾವ ಥರ ಸ್ಟಿಚ್ ಮಾಡ್ಬೋದು ಈ ಥರ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡ್ತಾ ಇರ್ತೀನಿ ಅವರಿಗೆ, ಈ ಥರ ಮಾಡ್ಕೊರಿ, ಈ ಸ್ಯಾರಿಗೆ ಈ ಥರ ಮ್ಯಾಚ್ ಆಗ್ತದಂತೆ. ಕೆಲವೊಂದು ಫ್ಯಾಬ್ರಿಕ್ ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತಂದ್ರೆ, ನಾನು ಹಾಕಿನಿ ಆ ಥರದ ದೊಡ್ಡ ಹೆಚ್ಚಿಗೆ ಅಮೌಂಟ್ ಕೊಟ್ಟು ತಂದಿರೋ ಸೀರೆನ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದು ಸ್ಟ್ರೆಚ್ ಆಗೋದ್ರಿಂದ, ಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಅದ್ರೊಳಗೆ ಸಖತ್ ಕಷ್ಟ ಆಗ್ತೈತಿ. ಇದು 1000-1500 ಎಲ್ಲ ಸ್ಯಾರಿಗೆ ಆರಾಮಾಗಿ ಹಾಕ್ಬೋದು. ಬಟ್ 5-6 ಸಾವಿರದ ಬ್ಲೌಸು ಸ್ಯಾರಿಗೆ ವರ್ಕ್ ಮಾಡೋಕೆ, ಆಮೇಲೆ ಕಲರ್ ಕಾಂಬಿನೇಷನ್ ಮಾಡೋಕೆ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗುತ್ತೆ. ಸಮ್ಟೈಮ್ಸು ಅದು ಕಲರ್ ಮ್ಯಾಚ್ ಆಗಂಗಿಲ್ಲ, ಥ್ರೆಡ್ ಸೇಮ್ ಇರೋಂಗಿಲ್ಲ, ಮಲ್ಟಿ ಕಲರ್ ಹಾಕಿ ಇದು ಮಾಡಿರ್ತಾರೆ. ಕಲರ್ ಕಾಂಬಿನೇಷನ್ನು ಇಂಪಾರ್ಟೆಂಟ್ ಆಗ್ತೈತೆ ಎಂಬ್ರಾಯ್ಡ್ರಿ ಒಳಗೆ. ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕಾಗ್ತೈತಿ. ಸಾಂಬಾರನ್ನು ರೆಡಿ ಹಾಕ್ಬೇಕು. ಚೂರು ಅನ್ನಕ್ಕೆ ಇಡ್ತೀನಿ, ಗಜ್ರಿ ಪಲ್ಯ, ಬಿಸಿ ರೊಟ್ಟಿ ಮಾಡಬೇಕು. ನೋಡೋಣ, ಮಧ್ಯಾಹ್ನ ಇವ್ರು ಬಂದ್ರೆ ಮಧ್ಯಾಹ್ನ ಮಾಡ್ತೀನಿ, ಇಲ್ಲಾಂದ್ರೆ ಈವ್ನಿಂಗ್. ಒಂದಿಷ್ಟು ಬಾಂಡೆ ತಿಕ್ಕಬೇಕು. ನಮ್ಮ ಮನ್ಯಾಗ ಏನಂದ್ರೆ ಫ್ರೆಂಡ್ಸು, ಡಬ್ಬಿ ಬಂದ ತಕ್ಷಣ ತೆಗೆದಿಡ್ಲಿಲ್ಲ ಅಂದ್ರೆ ನೀನೇ ತಿಕ್ಬೇಕಂತ ಹೇಳೀನಿ. ಬಂದ ತಕ್ಷಣ ತೆಗೆದಿರ್ತಾಳೆ ನೆನಪು ಮಾಡಿ, ನಾನು ತಿಕ್ಕೋದಾಗ್ತದಂತೇಳಿ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಮುಗಿಸ್ಕೊಂಡು ಈಗ ಒಂದು ಡಿಸೈನ್ ಹಾಕಿದ್ದೆಲ್ಲ ಅದಕ್ಕೆ ಸ್ಟೋನ್ ಅಟ್ಯಾಚ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮತ್ತು ಎಂಬ್ರಾಯ್ಡ್ರಿ ಹಾಕಕ್ಕೆ ಬಂದರೆ ಮತ್ತು ಅದನ್ನ ಹಿಂದಕ್ಕೆ ಸರಿಸಿಟ್ಬಿಟ್ಟೆ. ಅದ್ರಾಗ ಇವತ್ತು ಸಂಡೇ ದಿನದ್ದಿದ್ದು, ಸಂಡೇ ಆಗಿರೋದ್ರಿಂದ ಹುಡುಗರು ಮನೆಯಾಗಿದ್ರು. ಅವ್ರು ಇದ್ದಾಗ ಏನು ಈ ಥರ ಸ್ಟೋನ್ ಅಟ್ಯಾಚ್ ಮಾಡೋದು, ಸ್ಟಿಚ್ ಮಾಡೋದು ಏನೂ ಮಾಡಲ್ಲ ಫ್ರೆಂಡ್ಸ್ ಹೆಚ್ಚಿಗೆ ನಾನು. ಯಾಕಂದ್ರೆ ಚಿಟ್ಟು ಅಂತೂ ಸಖತ್ ಓಡಾಡೋದಳ, ಏನಾರು ಒಂದು ಕಟ್ ಮಾಡಿಬಿಡ್ತಾಳೆ ಅಂತ ಅಂದ್ಕೊಂಡು. ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟೈತೆ ನನಗೆ. ಸೊ ಹಂಗಾಗಿ ಸಂಡೇ ನಾನು ಏನೂ ಹೆಚ್ಚಿಗೆ ಕೆಲಸ ಮಾಡಲ್ಲ ಇದ್ರದ್ದು. ಸೊ ಬ್ಯಾಕ್ ಸೈಡ್ ಈ ಥರ ಐತೆ ಫ್ರೆಂಡ್ಸ್. ಸ್ಟೋನ್ ಹಚ್ಚಿ ತೋರಿಸ್ತೇನೆ ನಾನು ನಿಮ್ಗೆ. ಸ್ಟೋನ್ ಹಚ್ಚಿ ಸಿಗುವ ವಿಚಾರನ ನೋಡಿಕಿ ಬರೇ ಮಂದಿ ಚಿಂತಿನ. ಸೂಪರ್ ಹಾ ಅವ್ವ ಹಾಕ್ತೀಯನ ಆಕಿಗೆ? ಇಲ್ಲ ಅನ್ಸಿಕೆ ಬಲೆ ಆಗೋದ ಇಷ್ಟ ಅನ್ಸಿಕೆ ಅದಕ್ಕೆ ಹಾಕೊಂಡ್ ಅನ್ಸಿಕೆ ಹಾಕಲ್ಲಂತ ಚಿಟ್ಟು. ಏಯ್ ಹಾಕಲ್ಲಂತ. ತಡಿ ಅಪ್ಪಾಜಿ ಬರ್ಲಿ, ಗ್ಲಾಸ್ ಮುರಿದಾಳ ನೆಲಕ್ಕೆ ಬಡದ್ ಅಂತ ಹೇಳ್ತೀನಿ. ಅಪ್ಪಾಜಿ ಬರ್ಲಿ ತಡಿ. ಅಪ್ಪಾಜಿ ಅಪ್ಪಾಜಿ ಅಂತ ಹೇಳ್ತೀನಿ. ನೀ ಏನಂತ ಹೇಳ್ತಿ? ವಾವ್, ಬಿಚ್ಕೋಬೇಡ ನೋಡಿ, ಜಳ ಐತಿ.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಸಿಲಾಗ್ತತಿ ನೋಡ್ದೆ ಹೆಂಗೆ ಮಾಡ್ಕೊಂಡು ಒಂದು ಸೆಕೆಂಡ್ ಆಗಿಲ್ಲ ಇನ್ನ ಏನು ಬಾವ್ದ ಒಂದು ಡ್ಯಾನ್ಸರ ಮಾಡ ಬರ್ತದ ನೋಡಿ ಇತ್ತಾಗಿ 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 ಇತ್ತ ಇಲ್ಲವಾ ಇಲ್ವಾ ಇಲ್ವಾ. ಸೊ ಇನ್ನೊಂದು ಬ್ಲೌಸ್ ಬಂದಿತ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಸ್ಟೋನ್ ಹಚ್ಬೇಕಂದ್ರೆ ಅವ್ರು ಬ್ಲೌಸ್ ತೊಗೊಂಬಂದು ಕೊಟ್ಟರು, ಅರ್ಜೆಂಟ್ ಐತೆ ಅಂತ ಹೇಳಿದ್ರು. ಸೊ ಅದನ್ನು ಅಲ್ಲಿಗೆ ಬಿಟ್ಟು ವಾಪಸ್ ಇದನ್ನ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಮಾರ್ಕ್ ಮಾಡ್ಕೊಂಡಿನಿ ಆಲ್ರೆಡಿ, ಫ್ರಂಟ್ ಬ್ಯಾಕ್ ಅಷ್ಟೇ. ಇದ್ರ ಡಿಸೈನ್ ಹಾಕ್ತೀನಿ ಫ್ರೆಂಡ್ಸ್, ಇಷ್ಟು ನೀಟ್ ಬಂದೈತಂದ್ರೆ ತೋರಿಸ್ತೀನಿ ನಿಮ್ಗೆ. ಎಡಿಟ್ ಮಾಡ್ಕೊಳ್ಳೋಣ ಡಿಸೈನು. ಈ ಡಿಸೈನು ಒಮ್ಮೆ ಯಾರೂ ಹಾಕಿಸ್ಕೊಂಡಿಲ್ಲ ಫ್ರೆಂಡ್ಸ್, ಫಸ್ಟ್ ಟೈಮ್ ಡಿಸೈನ್ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟ್ ಆಯ್ತಾ ಇಲ್ಲ ಅಂದ್ಕೊಂಡು ಚೆಕ್ ಮಾಡಬೇಕಂತ ಸ್ಟಾರ್ಟ್ ಮಾಡೀನಿ. ಸಾಫ್ಟ್ವೇರ್ ಒಳಗೆ ಈ ಥರ ಚೆಕ್ ಮಾಡೋದ್ರಿಂದ ನಮ್ಗೆ ಮುಂದೆ ಗೊತ್ತಾಗ್ತೈತಿ ಯಾವ ಥರ ಡಿಸೈನ್ ಬರ್ತೈತಿ ಅಂಥೇಳಿ. ಈಗ ನಾವು ಡಿಸೈನ್ ಹಾಕಿದ ಮೇಲೆ ಕೆಲವೊಂದು ಇದು ಇರ್ತಾವೆ, ಫಿನಿಶಿಂಗ್ ಕರೆಕ್ಟಾಗಿರೋಂಗಿಲ್ಲ. ಬಟ್ ಈ ಥರ ನಾವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ ಥರ ಫಿನಿಶಿಂಗ್ ಬರುತ್ತೆ, ಡಿಸೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ಯಾವ್ಯಾವ ಕಲರು, ಎಷ್ಟು ಸ್ಟಿಚ್ಚು, ಏನು ಎತ್ತಂತ ಎಲ್ಲ ಗೊತ್ತಾಗ್ತೈತಿ. ಆಮೇಲೆ ನಾವು ಇದ್ರೊಳಗೆ ಸೈಜ್ನೂ ಆಲ್ಟ್ರೇಷನ್ ಮಾಡ್ಕೋಬೋದು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಕತ್ತೀನಿ. ಚಿಟ್ಟು ಒಂದಿಷ್ಟು ಡ್ರಾನ ಬಿಡಿಸ್ಬಿಟ್ಲು, ಅವನ್ನೆಲ್ಲ ಹಾಕಿ ಇಡು ಅಂತ ಹೇಳಕ್ಕೆ ಒಂದು ಕೆಲಸ ಕೊಟ್ಟಿನಿ. ಏನಾರ ಒಂದು ಕೆಲಸ ಇದ್ದರೆ ಸುಮ್ಮನೆ ಇರೋದು ಫ್ರೆಂಡ್ಸ್, ಇಲ್ಲಾಂದರೆ ಸುಮ್ಮನೆ ಇರೋದೇ ಇಲ್ಲ. ನನಗೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಸಣ್ಣ ಸಣ್ಣ ವಸ್ತು ಭಾಳ ಇಷ್ಟ ಆಗ್ತಾವೆ ಆಕೆಗೆ, ತಿಂತಾಳಂತ ನೋಡ್ತಾನೆ ಇರ್ಬೇಕು. ಮತ್ತು ಹಾಗಾಗಿ ಆಕಿನ ನೋಡ್ಕೊತಾನೆ ಇಲ್ಲಿ ಎಡಿಟ್ ಮಾಡ್ಕೊಳಕತ್ತೀನಿ. ಈಗ ನಾನು ಪ್ರೀವಿಯಸ್ ಡಿಸೈನ್ ಎಡಿಟ್ ಮಾಡಿರೋದೆಲ್ಲ ಇಲ್ಲ ಅದಾವೆ, ಚೆಕ್ ಮಾಡತ್ತೀನಿ ಯಾವ್ಯಾವ ಡಿಸೈನ್ ಎಲ್ಲದಾವ ಅಂತೇಳಿ ಅಂದ್ಕೊಂಡು. ಬಟರ್ಫ್ಲೈ ಹಾಕಿ ಏನದು ಈ ಡಿಸೈನ್ ಅವ್ರು ಸೆಲೆಕ್ಟ್ ಮಾಡಿರೋದು. ಬ್ಲೌಸ್ ಬಂದು ಈ ಕಲರ್ ಐತಿ, ನೋಡೋಣ ಡಿಸೈನ್ ಯಾವ ಥರ ಬರುತ್ತೆ ಅಂತ ಹೇಳಿ ಅಂದ್ಕೊಂಡು. ಸೊ ನಿಮಗೂ ಇದೇ ಥರ ಎಂಬ್ರಾಯ್ಡ್ರಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಆಗಲೇ ಹೇಳ್ದಂಗೆ ನಂಬರ್ ಕೊಟ್ಟಿನಿ ಇದೇ ವಿಡಿಯೋ ಒಳಗೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್ ಬಾಯ್. ಖತಮ್.